ಅದು ಹಾಕೊಂಡ್ರೇನೆ ಕೊಳೆ ಆಗತ್ತೆ. ನೀವೀಗ ಓಡ್ಸಕ್ ಕೊಟ್ರೆ ಮನೆಗೆ ಹೋಗೋಷ್ಟೊತ್ತಿಗೆ ಇದಿರಲ್ಲ. ಅದಕ್ಕೆ ನೋಡಿದ್ರೆ ಒಂದು ಸಾಂಗ್ ನೆನಪಾಗ್ತಿದೆ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಆಲ್ರೆಡಿ ಹೆಂಗಾದ್ಯಾ ನೋಡಿ, ಕೈ ತೋರಿಸು. ಹೋಗ್ತಾ ಇದೆಯಾ? ಹೋಗ್ತಾ ಇದೆಯಾ ಇಲ್ವಾ? ಅಯ್ಯಯ್ಯೋ, ಸಾಂಬ್ರಾಣಿ ಇಟ್ಟಿರ್ತೀವಲ್ಲ ಅದ್ರದ್ದು ಹೊಗೆ ಹಿಂಗೆ ಮೇಲ್ಗಡೆಯಿಂದ ಬರುತ್ತೆ. ಅಪ್ಪನ ಹೆಸರು ಇಟ್ಬಿಡ್ಲಾ, ಬಸವನಿಲಯ ಅಂತ. ಮುಂದೆ ನಿನ್ ಗಂಡ ಒಂದು ಹೂವಿನ ಶಾಪ್ ಇಡ್ಬೇಕನ್ಸುತ್ತೆ. ಇಲ್ಲ ಲವ್ ಮಾಡಿ ನನ್ನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಓದ್ ವ್ಲಾಗಲ್ಲಿ ಲ್ಯಾಪ್ಟಾಪ್ ಹಾಳಾಗಿತ್ತು, ತುಂಬಾ ಜಗಳ ಆಗಿತ್ತು ಆ್ಯಂಡ್ ಸ್ವಲ್ಪ ಬೇಜಾರಾಗಿತ್ತು. ಹೌದು, ಸ್ವಲ್ಪ ಅಲ್ಲ, ತುಂಬಾ ಬೇಜಾರಾಗಿತ್ತು. ಆ್ಯಂಡ್ ಹಿಂದಿನ ದಿನ ಹೋಗಿ ಅಂದರೆ ಇವತ್ತು ಅಂದರೆ ನೆನ್ನೆ ಹೋಗಿ ಲ್ಯಾಪ್ಟಾಪ್ ಸರ್ವಿಸ್ ಕೊಟ್ಟು ಆ್ಯಂಡ್ ಅದ್ರದ್ದು ಏನಪ್ಪ ಆಗಿದೆ ಅಂತ ಅಂದರೆ ತುಂಬ ಮೇಜರ್ ಇಶ್ಯೂನೇ ಆಗಿದೆ. ಬಟ್ ವ್ಯಾರಂಟಿ ಅಪ್ಲೈ ಮಾಡಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನ ಆಗಿದ್ದೀವಿ. ಇಲ್ಲ ಅಂತ ಅಂದರೆ ಇನ್ನೂ ಬೇಜಾರಲ್ಲಿ ಇರ್ತಿದ್ವಿ ಏನೋ. ಸೊ ಇವತ್ತಾದರೂ ಎಲ್ಲಿಗಾದರೂ ಹೋಗೋಣ, ಪ್ರೊಡಕ್ಟಿವ್ ಥಿಂಗ್ಸ್ ಮಾಡೋಣ ಅಂತ ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ಮುಂದಿನ ಕ್ಷಣದಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ನಾವು ಯಾವಾಗ ನೋಡಿದ್ರು ಕಾರಲ್ಲೇ ಸ್ಟಾರ್ಟ್ ಮಾಡ್ತೀವಿ, ಕಾರಲ್ಲೇ 3 ಹೊತ್ತು ಮಾತಾಡ್ತೀವಿ ಅಂತ ಪ್ಲೀಸ್ ಬೈಕೋಬೇಡಿ. ಅದೇನೋ ಒಂಥರ ಕನೆಕ್ಷನ್. ಕಾರು ನಾವು ಆಡು ಸುಮ್ಮನೆ ಹೋಗ್ತಾ ಇರ್ತೀವಿ, ಹಾಡು ಹಾಕ್ತಿರ್ತೀವಿ, ಡ್ಯಾನ್ಸ್ ಮಾಡ್ತಿರ್ತೀವಿ, ಹಾಡು ಹೇಳ್ತಾ ಇರ್ತೀವಿ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಚೇತು ಇನ್ಸ್ಟಾಗ್ರಾಮಲ್ಲಿ ಬರೀ ಆ್ಯಕ್ಟಿವ್. ಏನಕ್ಕೆ ಆ್ಯಕ್ಟಿವ್ ಅಂದರೆ ಈ ಸಾಂಗ್ ಹೇಳೋದು ಅಪ್ಲೋಡ್ ಮಾಡೋದು ಅದೇ ಆಗಿದೆ. ಒಂಥರ ಖುಷಿ ಆಗುತ್ತೆ ಅಷ್ಟೇ. ಸೊ ನನಗೆ ಬೆಂಗಳೂರಿಗೆ ಬಂದ ತಕ್ಷಣ ಏನು ಖುಷಿ ಆಗುತ್ತಾ, ರೋಸಸ್ ತೊಗೋಬೋದು ಅಂತ. ಕಲರ್ ರೋಸಸ್ಸು, ವೆರೈಟಿ ಫ್ಲವರ್ಸ್ ಚೆನ್ನಾಗಿ ಕೊಡಿಸ್ತಾಳೆ ಚೇತು. ಅದಕ್ಕೋಸ್ಕರ ನಂಗೆ ಇಷ್ಟ ಆಗುತ್ತೆ ಬೆಂಗಳೂರು. ಗೊತ್ತಾಯ್ತಾ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ? ಪಾಟ್ರಿ ಸ್ಟ್ರೀಟಿಗೆ ಬಂದಿದ್ದೀವಿ. ತುಂಬ ಕೆಫೇಸ್ ಇತ್ತು ಆಯಿತಾ, ಪಾಟ್ರಿ ಕ್ಲಾಸಸ್ ಮತ್ತು ಪಾಟ್ರಿ ಕೆಫೇಸು. ಸೊ ಎಲ್ಲ ನೋಡಿದಾಗ ಅದೊಂದು ಸ್ವಲ್ಪ ಹೈಪ್ ಅಂತ ಅನಿಸ್ತು. ಈ ಒಂದು ಸ್ಟ್ರೀಟಲ್ಲಿ ಓಕೆ, ತುಂಬ ಜನ ರಿವ್ಯೂ ನೋಡಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಶಿವಾಜಿನಗರ ಹತ್ರ ಆ ರೋಡಿಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮನೆಯಿಂದ ಅಂದರೆ ನಾವಿರೋ ಲೊಕೇಶನಿಂದ ಇಲ್ಲಿಗೆ 1 hour ತಗೊಂತು. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು ಶನಿವಾರ. ಬನ್ನಿ ನೋಡೋಣ. ಇಲ್ಲಿ 4-5 ಕ್ಲಾಸಸ್ ಇದೆ, ಅದಕ್ಕೂ ಒಂದಕ್ಕೆ ನುಗ್ಗಬೇಕು. ಆ್ಯಂಡ್ ನಾನು ಇವತ್ತು ತುಂಬ ಎಕ್ಸೈಟೆಡಲ್ಲಿದ್ದೀನಿ, ಹೇಗಿರುತ್ತಪ್ಪ ಅಂತ. ಫಸ್ಟ್ ಟೈಮು, ಅದು ವೈಟ್ ಆ್ಯಂಡ್ ವೈಟಲ್ಲಿದ್ದೀನಿ ಗೈಸ್. ಇವತ್ತು ವೈಟ್ ಆ್ಯಂಡ್ ವೈಟ್ ಫುಲ್ಲು ಮಣ್ಣು ಮಾಡ್ಕೊಂಡು ಹೋಗೋದೆ. ಚಲೋ. ಸೊ ಚೇತು ಏನೋ ಒಂದು ಐಡಿಯಾ ತಂದಿದ್ದಾಳೆ, ಆ ಥರ ಪಾಟ್ ಮಾಡೋಣ ಅಂತ. ನೋಡೋಣ ತಡೀರಿ ಔಟ್ಕಮ್ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಇವತ್ತು ಶನಿವಾರ ಅಲ್ವಾ, ತುಂಬ ಜನ ಇದ್ದಾರೆ. ಸೊ ವೆಯ್ಟಿಂಗ್. ನನಗೆ ಹೊರ್ಗಡೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಆಲ್ರೆಡಿ 4 ಜನ ಇದ್ದಾರೆ. ಸೊ ವೆಯ್ಟಿಂಗ್. ಅದಕ್ಕೋಸ್ಕರ ಚೇತು ಇಲ್ಲೇ ಮಾಡ್ತೀನಿ ಅಂತ ಅಂದು. ಅವಳಿಗೇನೋ ಒಂದು ಐಡಿಯಾ ಇದೆಯಂತೆ. Push it down. Lift your wrist. Slow down. ಹೆಂಗೆ ಫೀಲ್ ಆಗ್ತಿದೆ ಚೇತು? Pressure ಹಾಕಬೇಡಿ, ರಿಲ್ಯಾಕ್ಸ್. ಸೊ ಇಲ್ಲಿ ಬಂದು ನಾವು ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಆಲ್ರೆಡಿ ಹೆಂಗಾದ್ಯಾ ನೋಡಿ, ಕೈ ತೋರಿಸು. ಹೋಗ್ತಾ ಇದೆಯಾ ಇಲ್ವಾ? ಅಯ್ಯಯ್ಯೋ, ಮತ್ತೀಗ ಹೆಂಗೆ ಹೋಗತ್ತೆ? ಸರಿ, ಉಜ್ಜಿ ತೊಳಿಬೇಕು. ಇಲ್ಲೆಲ್ಲ ಪಾಟ್ರಿ ಕ್ಲಾಸಸ್, ಇಷ್ಟೂ ಅಷ್ಟೇ. ಇದೊಂದು ಏರಿಯಾ ಫುಲ್ ಪಾಟ್. ಆ್ಯಂಡ್ ಇಲ್ಲೆಲ್ಲ ಮಾಡಿಟ್ಟು ಹೋಗಿರೋದು. ಓಕೆ, ನನ್ನ ಸರದಿ ಸ್ಟಾರ್ಟ್. ಇವಾಗ ನನ್ನ ಸರದಿ ನಾನೊಂಥರ ಡಿಫ್ರೆಂಟಾಗಿ ಹೇಳಿದ್ದೀನಿ ಆ ಥರ ಮಾಡಿ ಅಂತ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಸ್ಕ್ವೇರ್ ಶೇಪಲ್ಲಿ ಮಾಡೋಕ್ಕೆ ಬರಲ್ಲ, ರೌಂಡ್ ಶೇಪಲ್ಲಿ ಮಾಡೋಕ್ಕೆ ಬರುತ್ತೆ ಅಂತ ಅಂದರು. ಸೊ ಐ ಆಮ್ ಎಕ್ಸೈಟೆಡ್. ಬನ್ನಿ. ಅದು ಹಾಕೊಂಡ್ರೇನೆ ಕೊಳೆ ಆಗತ್ತೆ. ಮಸಾಜ್ ಹೋಲ್ಡ್ ಮಾಡಲಾ?
ಇನ್ನೊಂದ್ಸರಿನಾ? ಪ್ರೆಸ್ ಮಾಡ್ಬೋದು, ಪ್ರೆಷರ್ ಕೊಡ್ಬೋದು. ಈಗ ಸ್ವಲ್ಪ ರೈಸ್ ಮಾಡ್ಬೋದು, ಹಿಡ್ಕೊಂಡು ಸುಮ್ಮನೆ ಸ್ಟಿಚ್ ಮಾಡ್ಬೋದು. ಸಕ್ಕತ್ತಾಗಿದೆ ಕಣೆ. ಒಂಥರ ಸ್ಮೂತಾಗಿ ಅನ್ಸುತ್ತೆ ಎಲ್ಲ ಮಾಡಬೇಕಾದ್ರೆ. ಹೌದು, ಏನು ಮಾಡ್ತಾ ಇದೀಯಾ ನೀನು? ಮೂರು ಬರಲಿ ಹಿಂದೆ ಹಿಂದೆ ಏನೋ ಸರ್ಪ್ರೈಸ್. ಅವಳಿಗೂ ಹೇಳಿಲ್ಲ ನಾನೇನು ಮಾಡ್ತಿದ್ದೀನಿ, ಬಟ್ ಅವಳು ಇಟ್ಕೊಂಡು ನನಗೆ ಗೊತ್ತಿಲ್ಲ ಅವಳು ಏನು ಮಾಡ್ತಿದ್ದಾಳೆ ಅಂತ. ಇಬ್ಬರಿಗೂ ಗೊತ್ತಿಲ್ಲ. ಸರ್ಪ್ರೈಸ್. ಅದಕ್ಕೆ ಥೀಮ್ ಹೇಳಬೇಕಾಯ್ತು ಲಾಸ್ಟಿಗೆ ಏನಕ್ಕೆ ಮಾಡಿಸ್ತೆ ಅಂತ. ಅದಕ್ಕೆ ಥೀಮ್ ಹೇಳಬೇಕು. ಹೇಳ್ತೀನಿ ಆಯ್ತು ಹೇಳಬೇಕು. ಆಯ್ತು. ಹಿಂದೆ ಕೆಳಗಡೆ ಕೆಳಗಡೆ ಪ್ಲೇನ್ ಇದೆ ಅಲ್ಲ, ಪ್ಲೇನೇ ಚಂದ ನೋಡಕ್ಕೆ ಚಂದ ಅಂತ ಅನ್ಸುತ್ತೆ. ಪುಟ್ಟಿಕ ಸಕ್ಕತ್ತು ಕಷ್ಟ ಇರುತ್ತೆ. ಇವಾಗ ಐಡಿಯಾ ಬಂತಲ್ಲ ಏನು ಅಂತ. ಡ್ರೈ ಆದಮೇಲೆ ಕಟ್ ಮಾಡೋದು. ಗೇರ್ ಫೈನಲಿ ಇದನ್ನ ಕಂಪ್ಲೀಟ್ ಆಗಿಲ್ಲ, ಇನ್ನು ಕಂಪ್ಲೀಟ್ ಆಗಬೇಕು. ಸೊ ಇದೆಷ್ಟು ಡ್ರೈ ಆಗಬೇಕು ಅಂದರೆ ಎಷ್ಟು ಅವರು? ಈಗ ನೀವು ತಗೊಂಡು ಹೋಗೋ ಥರ ಆದರೆ ಒಂದು 10-15 ಮಿನಿಟ್ಸ್ ಡ್ರೈ ಆಗ್ತದೆ. ಓಕೆ. ಕಂಪ್ಲೀಟ್ ಡ್ರೈ ಅಂದರೆ ನಿಮಗೆ 8 to 12 hours. 10 to 15 ಮಿನಿಟ್ಸ್ ಡ್ರೈ ಆದಮೇಲೆ ಇಲ್ಲಿ ಒಂಥರ ಬಾಗಿಲು ಟೈಪ್ ಮಾಡ್ತೀನಿ. ಆ್ಯಂಡ್ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಂದರೆ 8 to 10 hours ಬೇಕೇ ಬೇಕು. ಸೊ ಫುಲ್ ಕಂಪ್ಲೀಟಾಗಿ ಆಮೇಲೆ ನೀವು ಎಕ್ಸ್ಟ್ರಾ ಪೇಂಟ ಅಥವಾ ಏನು ಬೇಕಾದ್ರೂ ಅಪ್ಲೈ ಮಾಡ್ತೀವಿ. ಫೈನಲ್ ಇನ್ನು ತೋರಿಸ್ತೀನಿ ಇವಾಗ. ಅಲ್ಲಿಲ್ಲ ಆಗ್ತದಾ? ಸೊ ಇನ್ನು 15 ನಿಮಿಷ ನಾನು ಏನು ಮಾಡಲಿ ಅಂತ ಗೊತ್ತಿಲ್ಲ. ಹಿಂಗೆ ಒಂದು ವಾಕ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೈಯೆಲ್ಲ ಹ್ಯಾಂಡ್ ವಾಶ್ ಮಾಡಿ ಹೋಗಬೇಕು. ಇವತ್ತು ಸಂಡೇ ಅಲ್ವಾ, ತುಂಬ ಜನ ಬರ್ತಾ ಇದ್ದಾರೆ. ಸ್ಟಾರ್ಟಿಂಗು ಯಾರೂ ಬಂದಿರಲಿಲ್ಲ, ಇವಾಗ ತುಂಬ ಜನ ಆಗ್ತಾ ಇದ್ದಾರೆ. ಆ್ಯಂಡ್ ನನಗೆ ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಒಂಥರ ಖುಷಿ ಆಯಿತು ಮಾಡಬೇಕಾದ್ರೆ. ನಾವೇ ಮಾಡ್ತೀವಲ್ಲ. ಆ್ಯಂಡ್ ಇದರಲ್ಲಿ ಪಾಟ್ರಿ ಕ್ಲಾಸಸ್ ಇದೆ, ಬಟ್ ನಾವು ಪಾಟ್ರಿ ಕ್ಲಾಸಸ್ ತೊಗೊಂಡಿಲ್ಲ. ಜಸ್ಟ್ ಒಂದು ಏನಾದರೂ ಒಂದು ಪಾಟ್ ಆ ಥರ ಮಾಡೋಣ ಅಂತ. ಒಂದು ಪಾಟಿಗೆ ಸುಮ್ಮನೆ ಸಿಂಪಲ್ ಪಾಟಿಗೆ 200 rupees ತೊಗೊತಾರೆ. ಆ್ಯಂಡ್ ಎಕ್ಸ್ಟ್ರಾ ಏನಾದರೂ ನೀವು ಡಿಸೈನು ಅದು ಇದು ಮಾಡಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ. ಆ್ಯಂಡ್ ನಾನು ಒಂದು ಚಿಕ್ಕ ಹೋಮ್ ಟೈಪ್ ಮಾಡಿದ್ದೀನಿ, ಅದು ನಾನು ಆಮೇಲೆ ಹೇಳ್ತೀನಿ ಅದು ಯಾವ ಥರ ಅಂತ. ತುಂಬ ಏನೇನು ಡಿಸೈನ್ ಇರುತ್ತೆ ಅದಕ್ಕೆ ವೆರೈಟಿ ಪ್ರೈಸಸ್ ಬರುತ್ತೆ ಗೈಸ್. ಇಷ್ಟೇ. ಸೊ ಫೈನಲಿ ಐ ಆಮ್ ಹ್ಯಾಪಿ. ಇಷ್ಟು ದಿನಕ್ಕೆ ಅಂದ್ಕೊಂಡು ನಾನು ಜೊತೆ ಹೋಗಬೇಕು ಅಂತ ಇವತ್ತು ಕಾಲ ಬಂದು ಇವತ್ತು ಬಂದಿದ್ದೀನಿ. ಕ್ರಾಸ್ ಹಾಕ್ಬೇಕು, ಕ್ರಾಸ್ ಕುಕ್ ಮಾಡಿ ಹೊರಗಡೆ ಬೇಕಂಗೆ ಅಷ್ಟೇ. ಆಲ್ಟ್ರೇಷನ್ ಮಾಡ್ಕೊಡ್ತೀರಾ? ಮತ್ತೆ ಗಲೀಜಾಯಿತು, ಮತ್ತೆ ವಾಶ್ ಮಾಡಬೇಕು. ನಿಂದೇನಾಯಿತು ನೋಡ್ದಾ? ಹೊಟ್ಟೆ ಹೆಂಗೆಂಗೋ ಒಂದು ಮಧ್ಯ ಹಾಕಿ. ಮಧ್ಯ ಹಾಕ್ಲಾ? ಇನ್ನೊಂದು ಸಾಕು. ಮನೆ ಹೆಸರು ಬರ್ತದೆ. ಭೂಮಿ ನಿಲಯ ಆಗಿದೆ. ಇನ್ನೇನು ಹೆಸರಿಡಲಿ ಈ ಒಂದು ಚಿಕ್ಕದಾದ ಮನೆಗೆ? ನಮ್ಮ ಅಪ್ಪನ ಹೆಸರು ಇಟ್ಬಿಡ್ಲಾ, ಬಸವ ನಿಲಯ ಅಂತ. ಇದು ಥೀಮ್ ಏನು ಗೊತ್ತಾ? ನಾನು ಒಂಚೂರು ಒಂದು 4-5 ವರ್ಷ ಆದಮೇಲೆ ಈ ಥರ ಮನೆ ಮಾಡಬೇಕು ಅಂತ ಇದ್ದೀನಿ. ಈ ಥರ ಅಲ್ಲ, ಒಂದು ಮನೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಈ ಒಂದು ಚಿಕ್ಕದಾಗಿ ಮನೆ ಮಾಡಿರೋದು. ಚಿಕ್ಕದಾಗಿದೆ, ಬಟ್ ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ ಗೈಸ್ ನನ್ನ ಮನೆಗೆ? ಎಲ್ಲರೂ ಬಂದುಬಿಡಿ ಆಯಿತಾ? ಮನೆ ಗೃಹ ಪ್ರವೇಶ ಇವತ್ತೇ. ಅಯ್ಯೋ, ನನಗೆ ಎತ್ಕೊಳ್ಳೋಕ್ಕೆ ಭಯ ಆಗ್ತಿದೆ. ಅದೇ ಮಾಡು, ಹಂಗೆ ಮಾಡು, ಎತ್ಕೊಂಡು ಬೇಡ, ಹಂಗೆ ಮಾಡಿ ಚೇತು. ನಮ್ಮ ಇಷ್ಟೊಂದು ಸೀರಿಯಸ್ ಆಗಿ ಮಾಡ್ತಾ ಇದೆಯಾ ಡಿಸೈನ್ನ? ಯಾವ ಡಿಸೈನ್ ಅಮ್ಮ ಇದು? ನಂದೇ ಓನ್ ಡಿಸೈನ್. ಓನ್ ಡಿಸೈನ್. ಸಿ ಮತ್ತೆ ಬಿ ಅಂತ ಬರ್ದಿದ್ದೀನಿ. ಚೇತನ, ಭೂಮಿಕಾ. ಗುಡ್, ವೆರಿ ಗುಡ್. 2 ಕಣ್ಣಿದ್ದಂಗೆ. ಕರೆಕ್ಟ್. ಬಟ್ ದ ರಿಯಲ್ ಸಿ ಬಿ ಅಂದರೆ ಏನು ಹೇಳು? ಚೇತನವೇ ಬರಲ್ವಾ? ಗುಡ್.
ಇದು ಥೀಮ್ ಹೇಳ್ತೀನಿ ಬಾ. ಅಲ್ಲೇ ಹೇಳಮ್ಮ. ಹಿಂದ್ಗಡೆ ಒಂದು ಇದಿಡ್ತೀವಿ ಸಾಂಬ್ರಾಣಿ ಥರ, ಅದ್ರ ಮುಂದ್ಗಡೆ ಒಂದು ದೇವ್ರು ಇಡ್ತೀವಿ ಆಯಿತಾ. ಹೊಗೆ ಸಾಂಬ್ರಾಣಿ ಇಟ್ಟಿರ್ತೀವಲ್ಲ ಅದ್ರದ್ದು ಹೊಗೆ ಹಿಂಗೆ ಮೇಲ್ಗಡೆಯಿಂದ ಬರುತ್ತೆ ಆ ಥರ. ಸೊ ಚೆನ್ನಾಗಿದೆ ಕಾನ್ಸೆಪ್ಟ್. ದಟ್ ಈಸ್ ದ ಥೀಮ್. ಇಲ್ಲಿ ಓಂ. ಇಷ್ಟ ಆಯ್ತು ನಮ್ಮ. ಮುಗೀತು ನಮ್ಮ ಪೋಟ್ರಿ ಕ್ಲಾಸಸ್. ಎಷ್ಟು ತೊಗೊಂಡ್ರು ಗೊತ್ತಾ? ಇಷ್ಟಕ್ಕೆ ಜಸ್ಟ್ 400 ರೂಪಾಯಿ ತೊಗೊಂಡ್ರು. ಏನು ಎಕ್ಸ್ಟ್ರಾ ನಾವೇನು ಆ್ಯಡ್ ಮಾಡಿಸಿಲ್ಲ. ಸೊ ಹಂಗೆ ಡೆಕೋರೇಷನ್ ಅಂದೆಲ್ಲ ಏನು ಅವು ಇವು ನಾವೇ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ಸ್ವಲ್ಪ ಕಡಿಮೆ ಅಲ್ಲ. ಸೊ ಕೆಫೆಗೆಲ್ಲ ಹೋದರೆ ತುಂಬ ಜಾಸ್ತಿ ತೊಗೊತಾರೆ ಐ ಥಿಂಕ್. ಅದಕ್ಕೆಲ್ಲ ಪ್ರೀ ಬುಕ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಈ ಜಾಗಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ. ಬಟ್ ತುಂಬ ಇಷ್ಟ ಅಲ್ವಾ ಬಂದಿದ್ದು, ಸಕ್ಕತ್ತಾಗಿತ್ತು. ಆ್ಯಂಡ್ ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ನಿಮಗೇನಾದರೂ ಐಡಿಯಾ ಇದೆಯಾ? ಖಂಡಿತ ಇಲ್ಲ, ನನಗೂ ಐಡಿಯಾ ಇಲ್ಲ. ದಾರಿ ಸಾಗಿದ ಕಡೆಗೆ ನಾವು ಸಾಗಬೇಕು. ಓಕೆ, ಥರ ಕುತ್ಕೊಂಡು ಡಿಸೈಡ್ ಮಾಡೋಣ. ಗೊತ್ತಾ ನಿಮ್ಗೆ ಬರಲ್ಲ ಅಂತ. ಬಾ, ನಾನು ಓಡಿಸ್ತೀನಿ. ಯಾಕೆ ಹೇಳು? ನೀನಿಗೆ ಓಡ್ಸೋಕೆ ಕೊಟ್ಟರೆ ಮನೆಗೆ ಹೋಗೋಷ್ಟೊತ್ತಿಗೆ ಇದಿರಲ್ಲ, ಅದಕ್ಕೆ. ನಂದು ಇದು ಡ್ರೆಸ್ಸು ಇರಲ್ಲ, ನಾನೇ ಓಡಿಸ್ಬೇಕಾ? ಬೇಡ, ನೀನು ಓಡಿಸಿದ್ರೆ ಇದಿರೋದೇ ಇಲ್ಲ. ಪಾರ್ಟಿ ಮಾಡಿದ್ದು ಇರಲ್ಲ. ಯಾವ್ದಾದ್ರು ರೇಸಿಂಗಿಗೆ ಹೋದ್ರೆ ನಿನಗೆ ಕೊಡ್ತೀನಿ ಓಡ್ಸೋಕ್ಕೆ. ಇವಾಗ ನೀನು ಹೇಳ್ತಾ ಇರೋದು ನಾನು ತುಂಬಾ ಫಾಸ್ಟಾಗಿ ಓಡಿಸ್ತೀನಿ ಅಂತ. ಖಂಡಿತ. ಓಕೆ, ಇಲ್ಲ ನಾನು ಕಲಿತೀನಿ, ಸ್ಲೋ ಆಗಿ ಓಡಿಸೋದು ಕಲಿತೀನಿ. ಓಕೆ, ಇದೆಲ್ಲಿಡೋಣ? ಕೆಳಗಡೆ ಬಾ, ಸೇಫ್ ಆಗಿ ಕೆಳಗಡೆ ಬಾ, ಕೆಳಗಡೆ ಇಡು. ಏನಲ್ಲೇ ಕಾಪಾಡಪ್ಪ ನಮ್ಮ ಪಾಟ್ರಿನ ಮನೆಗೆ ಹೋಗೋ ತನಕ. ನಿಂಗೋಸ್ಕರ ಮಾಡಿರೋದಿದು ಹೇಳ್ದಾ? ಸರಿ. ಸೊ ಮೊದಲನೇ ಪಾಟ್ರಿ ಮಾಡಿರೋದ್ರಿಂದ ನಾನು ಅದನ್ನ ದೇವರಿಗೋಸ್ಕರ ಮಾಡಿದ್ದೀನಿ. ಒಲ್ಲೊಲ್ಲೊಲ್ಲೊಲ್ಲೇ ಸೈಡಲ್ಲಿ ನುಕ್ಕಂತೀಯಲ್ಲ. ನಾನು ಯಾವ ಚಾನ್ಸು ಬಿಟ್ಕೊಡಲ್ಲ. ನುಗ್ಗೋ ಕಡೆ ನುಗ್ಬಿಡ್ತೀನಿ. ನೀರು ಕೊಡು, ಸುಸ್ತಾಯಿತು ಗೈಸ್. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಈ ಜಾಗಕ್ಕೆ ಬನ್ನಿ ಗೈಸ್. ರಿಯಲಿ ವರ್ತ್ ಇಟ್. ಬಿಕಾಸ್ 400 ರೂಪಾಯಿ ಅಂದರೆ ಇಬ್ಬರಿಂದ ಸೇರಿ 400 ರೂಪಾಯಿ ಆಯಿತು. ಬೇರೆ ಕಡೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಆ್ಯಂಡ್ ನಾವು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಲ್ಲ ಅವರೇ ಹೇಳ್ಕೊಡ್ತಾರೆ, ಪ್ರತಿಯೊಂದು ಸ್ಟೆಪ್ಸಲ್ಲಿ ಅವರೇ ಹೇಳ್ಕೊಡ್ತಾರೆ. ಆ್ಯಂಡ್ ಚೆನ್ನಾಗಿರುತ್ತೆ, ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟೋಟಲಿ ವರ್ತ್ ಇಟ್ ಆ್ಯಂಡ್ ಐ ಲವ್ ಇಟ್. ನೀರು ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ ಗಣೇಶಿನಿ. ಬಂಗಾರಿ ಹೆಂಗ್ ಕಾಣಿಸ್ತೀನಿ ಗೈಸ್? ಹೂ ಮಾರೋ ಥರ ಕಾಣಿಸ್ತಾ ಇದ್ದೀನ? ನೀನು ನೋಡಿದ್ರೆ ಒಂದು ಸಾಂಗ್ ನೆನಪಾಗ್ತಿದೆ. ಏನಂತ? ಯಾವ್ದು ಹೇಳಿ ನೋಡೋಣ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಆ್ಯಕ್ಚುಲಿ ನಾನು ಎಲ್ಲ ಒಂದೊಂದು ರೋಸು ಬರೋರಿಗೆ ಹೋಗೋರಿಗೆಲ್ಲ ಕೊಟ್ಕೊಂಡು ಹೋಗ್ಬೋದು. ದುಡ್ಡಿಗಲ್ಲ, ಫ್ರೀ ಅದು. ಹೋಗಿ ಕೊಟ್ಬಾ ಡೇರು. ಬೈತಾರೆ ಇಷ್ಟು ದಿನಕ್ಕೆ ಇಷ್ಟು ರೋಸಸ್. ಬಟ್ ಇವತ್ತಿನ ರೋಸಸ್ ಬಂದಿಲ್ಲ ಇನ್ನು ನನಗೆ, ಯಾರು ಕೊಡಿಸಿಲ್ಲ. ಸೊ ಕೈ ಫ್ರೀ ಆಗಿದೆ ನೋಡಿ. ಇಲ್ಲಿ ಮುಂದೆ ನಿನ್ನ ಗಂಡ ಒಂದು ಹೂವಿನ ಶಾಪ್ ಇಡ್ಬೇಕನ್ಸುತ್ತೆ, ಇಲ್ಲಾಂದರೆ ಮನೆ ಮುಂದೆ ಗಾರ್ಡನಲ್ಲಿ ರೋಸಸ್ನ ನೆಡ್ಬೇಕನ್ಸುತ್ತೆ. ಅವಾಗ ಮಾತ್ರ. ಇದು ಸೇವಂತಿಗೆ ಹೂವು, ಇದು ಸನ್ಫ್ಲವರ್, ಇದು ಪರ್ಪಲ್ ಕಲರ್ ಲ್ಯಾವೆಂಡರ್ ಅಲ್ಲ, ಲ್ಯಾವೆಂಡರ್ ಕಲರ್ ರೋಸಸ್. ಆ್ಯಂಡ್ ರೆಡ್ ರೋಸಸ್ ಒಳಗಡೆ ಇದೆ. ಮೈಸೂರಲ್ಲಿ ಮಧು ಕೊಡಿಸಿದ್ದು. ಸೊ ಅದು ಹಾಗೆ ಇದೆ. ಅದೆಲ್ಲ ತೊಗೊಂಡೋಗಿ ಏನಾದರೂ ಮಾಡೋಣ ಅಂತ. ಸರಿ, ಇವಾಗ ನಾವು ಮಾಲಿಗೆ ಹೊರಡ್ತಾ ಇದ್ದೀವಿ. ಯಾವ ಮಾಲು ಅಂದರೆ ಮಂತ್ರಿ. ಇನ್ನೊಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊಂಡು ಇಲ್ಲೊಂದು ಸ್ವಲ್ಪ ಪ್ಲೀಸ್ ಸತ್ತೋಗ್ಬೇಡ. ಹೋಗ್ತಿಲ್ಲಮ್ಮ. ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಹೊರಡಬೇಕು ಅಷ್ಟೇ. ಚಲೋ. ನೋಡಿ ಗೈಸ್, ಮೈಸೂರಲ್ಲಿ ಶಾಪಿಂಗ್ ಮಾಡೋದು ಸಾಕಾಗಿಲ್ಲ ಅಂತ ಇಲ್ಲಿ ಮತ್ತೆ ಶಾಪಿಂಗ್ ಮಾಡ್ತೀಯಾಳೆ ಭೂಮಿಕಾ. ಮೈಸೂರಲ್ಲಿ ಶಾಪಿಂಗ್ ಮಾಡಿದ್ದು ಸಾಲದಾ? ಅದಕ್ಕೆ ಬೆಂಗಳೂರಿಗೂ ಬಂದಿದ್ದು ಶಾಪಿಂಗ್ ಮಾಡೋಕ್ಕೆ. ಅಲ್ಲಿ ಕಲೆಕ್ಷನ್ ಅಷ್ಟಿರಲಿಲ್ಲ. ಇಲ್ಲೇನೋ ಇದೆ ಅಂತ ನೋಡೋಕ್ಕೆ ಬಂದಿದ್ದೀನಿ. ಆಲ್ರೆಡಿ ಅಷ್ಟಾಗಿದೆ. ಸೊ ಟ್ರಯಲ್ ಮಾಡಿ ಯಾವ್ದು ಫೈನಲ್ ಅಂತ ಹಾಕಬೇಕು. ಚೆನ್ನಾಗಿದೆ ನೋಡಿ ಪ್ಯಾಂಟ್. ಹಾಕಿ ಮೇಡಮ್, ಹಾಕಿ ನೋಡಿ. ಇಷ್ಟೆಲ್ಲ ಮಾಡೋಳೆ ಮೀಡಿಯಮ್ ಎಷ್ಟು ಬೇಕು? ಅದೇನು ವಾಟ್? ಮಾಲಿಗೆ ಬಂದರೂ ಸೀರೆ ಬಿಡಲಿಲ್ವಲ್ಲ ನಾವು ಎಲ್ಲೇ ಹೋದ್ರೂ ಸೀರೆ ಬಿಡಲ್ಲ. ರೈನ್ಬೋ ಸ್ಯಾರೀಸ್, ರೈನ್ಬೋ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ. ಒಂಥರ ತೋರಿಸು. ಒಂದು ಸೀರೆ ತಗೊಂಡೆ, ಬೇರೆ ಡನ್. 1250 ರೂಪಾಯಿ.
₹1,500 ಹೇಳಿದ್ರು, ₹1,250 ಮಾಡಿಕೊಟ್ರು. ಅಲ್ಲಿ ಚೆನ್ನಾಗಿದೆ. ಇಷ್ಟು ನಮ್ಮ ಶಾಪಿಂಗ್, ಇವತ್ತಿನ ಶಾಪಿಂಗ್. ಆ್ಯಂಡ್ ಇವತ್ತು ಡೇ ಏನೇನು ಮಾಡಿದ್ವಿ ಅಂತ ನೀವೇ ನೋಡಿದ್ದೀರಾ. ಪಾಟ್ರಿ ಕ್ಲಾಸಸ್, ಶಾಪಿಂಗ್, ಆಮೇಲೆ ಸ್ವಲ್ಪ ಬರ್ಗರ್ ತಿಂದ್ವಿ. ಆ್ಯಂಡ್ ಇವಾಗ ಸ್ವಲ್ಪ ಊಟ ಬೇಕೇ ಬೇಕು, ಇಲ್ಲ ಅಂತ ಅಂದರೆ ನಾಳೆಗೆ ವೀಡಿಯೋ ಮಾಡೋಕ್ಕೆ ಎನರ್ಜಿ ಇರಲ್ಲ. ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಷ್ಟೇ ನಮ್ಮ ಅಪ್ಡೇಟ್ಸ್. ಅಲ್ಲಿ ಸಿಗ್ತೀವಿ. ಬಾಯ್. ಯಾರು ಡ್ರೈವಿಂಗ್? ನಾನು ಸುಸ್ತಾಗಿದೆ, ನನಗೆ ಹೀಲ್ಸ್. ಸೊ ಗೈಸ್, ಈ ಒಂದು ದಿನ ಫುಲ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಫುಲ್ ಮಸ್ತಿ ಮಾಡಿದ್ವಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಮಾಡಿ. ಬಾಯ್. ಯಾರನ್ನ? ನನ್ನ. ಓ, ಬಾಯ್. ಲವ್ ಮಾಡಿ.